ಸ್ನೇಹಿತರೆ, ಹೊಸ ವಿಡಿಯೋಗೆ ಸ್ವಾಗತ. ಕೆಆರ್ಎಸ್ ಅಣೆಕಟ್ಟಿನ ಇತಿಹಾಸ ಒಂದು ಸಂಪೂರ್ಣ ಕತೆ. ಫುಲ್ ಹಿಸ್ಟ್ರಿ ಎಪಿಸೋಡ್ ಇನ್ ಕನ್ನಡ. ಕೆಆರ್ಎಸ್ ಅಣೆಕಟ್ಟು ಸಾರಾಂಶ. ಪೂರ್ಣ ಹೆಸರು: ಕಾವೇರಿ ನದಿಯ ಮೇಲಿರುವ ಕೃಷ್ಣರಾಜಸಾಗರ ಅಣೆಕಟ್ಟು. ಸ್ಥಳ: ಮಂಡ್ಯ ಜಿಲ್ಲೆ, ಕರ್ನಾಟಕ. ನದಿ: ಕಾವೇರಿ. ಅಣೆಯ ಉದ್ದ ಸುಮಾರು 2.6 ಕಿಲೋಮೀಟರ್. ಎತ್ತರ 124.8 ಅಡಿ, 38 ಮೀಟರ್. ನಿರ್ಮಾಣ ಆರಂಭ 1911. ಪೂರ್ಣಗೊಳನೆ 1931. ಆರ್ಸಿಎಗೆ ಲಿಂಕ್ 1932 ರಲ್ಲಿ ಅಧಿಕೃತವಾಗಿ ಉದ್ಘಾಟನೆ. ಅಭ್ಯರ್ಥಿಗಳು: ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ಮೈಸೂರಿನ ಮಹಾರಾಜ ಒಡೆಯರ್. ಹಿಂದೆ ಏನಾಗಿತ್ತಿತ್ತು? 19ನೇ ಶತಮಾನದ ಅಂತ್ಯದ ವೇಳೆಗೆ ಕರ್ನಾಟಕದ ಮೈಸೂರು ರಾಜ್ಯದ ಜನತೆ ಕುಡಿಯುವ ನೀರು, ಕೃಷಿ ನೀರಾವರಿ ಹಾಗೂ ವಿದ್ಯುತ್ ಇಲ್ಲದೆ ಬಡತನದಲ್ಲಿ ಬದುಕುತ್ತಿದ್ದರು. ಬಂಗಾಳ ಪ್ರಾಂತ್ಯದಲ್ಲಿ 1875 ರಿಂದ 76 ರಲ್ಲಿ ಸಂಭವಿಸಿದ ಭೀಕರ ಬರದಿಂದ ಮೈಸೂರು ರಾಜ್ಯದ ಹಲವಾರು ಭಾಗಗಳು ಬಡತನಕ್ಕೆ ಒಳಗಾಗಿದ್ದವು. ಅದೇ ಸಮಯದಲ್ಲಿ ರಾಜಸಿಂಹಾಸನದಲ್ಲಿ ಮೈಸೂರು ಸಂಸ್ಥಾನದ ಪ್ರಜಾಹಿತೈಷಿ ರಾಜನು ಕೃಷ್ಣರಾಜ ಒಡೆಯರ್ ಇರುತ್ತಿದ್ದರು. ಅವರಿಗೆ ಹೊಸದಾಗಿ ಅಧಿಕಾರ ಬಂದಿದ್ದಾಗ ರಾಜ್ಯದ ಅಭಿವೃದ್ಧಿಗಾಗಿ ದೊಡ್ಡದೊಂದು ಯೋಜನೆ ಬೇಕಾಗಿತ್ತು. ತಂತ್ರಜ್ಞ ಸರ್ ಎಂ ವಿಶ್ವೇಶ್ವರಯ್ಯನವರ ಆಗಮನ. ಸರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವರು ಭಾರತದ ಅತ್ಯುತ್ತಮ ತಂತ್ರಜ್ಞರಲ್ಲಿ ಒಬ್ಬರು. 1909 ರಲ್ಲಿಯೇ ಅವರಿಗೆ ಮೈಸೂರು ರಾಜ್ಯದ ದಿವಾನ್ ಪ್ರಧಾನ ಕಾರ್ಯದರ್ಶಿ ಸ್ಥಾನ ನೀಡಲಾಯಿತು. ಅವರು ಮೈಸೂರಿಗೆ ಬಂದ ನಂತರ ಕಾವೇರಿ ನದಿಯ ನೀರನ್ನು ಸಂಗ್ರಹಿಸಲು ಮತ್ತು ಅದರಿಂದ ರಾಜ್ಯದ ಅಭಿವೃದ್ಧಿಗೆ ಚಾಲನೆ ನೀಡಲು ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ರೂಪಿಸಿದರು, ಅಂದರೆ ಕೆಆರ್ಎಸ್ ಅಣೆಕಟ್ಟು. ಅಣೆಕಟ್ಟು ನಿರ್ಮಾಣದ ಆರಂಭ. ಅಭಿವೃದ್ಧಿಯ ಪ್ರಾರಂಭ 1911. ಪೂರ್ಣಗೊಂಡ ವರ್ಷ 1931. ಆರ್ಸಿಸಿ ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ಸಿಮೆಂಟ್ ಬಳಸಿ ನಿರ್ಮಿಸಿದ ಭಾರತದಲ್ಲಿಯೇ ಮೊದಲ ಅಣೆಕಟ್ಟು. ಇದು ಆ ಕಾಲದಲ್ಲಿ ಅತ್ಯಂತ ಬೃಹತ್ ಯೋಜನೆಯಾಗಿದ್ದು ಇಡೀ ಜಗತ್ತಿಗೂ ಅಚ್ಚರಿ ತಂದಿತ್ತು. ವಿಶೇಷತೆ: ಬ್ರಿಟಿಷ್ ಅಧಿಕಾರಿಗಳು ಈ ಯೋಜನೆಯ ವೆಚ್ಚ ಮತ್ತು ತಂತ್ರಜ್ಞಾನದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದರು. ಆದರೆ ವಿಶ್ವೇಶ್ವರಯ್ಯ ಅವರು ತಮ್ಮ ತಾಂತ್ರಿಕ ಜ್ಞಾನದಿಂದ ಎಲ್ಲರ ಭಯವನ್ನು ದೂರ ಮಾಡಿದರು. ಸವಾಲುಗಳು: ಆರ್ಥಿಕ ನೆರವು ನೀಡಲು ಬ್ರಿಟಿಷ್ ಸರ್ಕಾರ ಇನಿಷಿಯಲಿ ನಿರಾಕರಿಸಿತು. ಜನರ ಆಶಂಕೆಗಳು: ಅಷ್ಟೊಂದು ದೊಡ್ಡ ಅಣೆಕಟ್ಟು ಕೈಗೊಳ್ಳುವುದು ಸಾಧ್ಯವೇ? ಕಾರ್ಮಿಕರ ಕೊರತೆ, ಹವಾಮಾನ ಬದಲಾವಣೆ, ತಂತ್ರಜ್ಞರ ಅಭಾವ. ಆದರೂ ವಿಶ್ವೇಶ್ವರಯ್ಯನವರು ತಮ್ಮ ನಿರ್ಧಾರದಿಂದ ಮುನ್ನಡೆದು ನಿರ್ಮಾಣವನ್ನು ಯಶಸ್ವಿಯಾಗಿ ಮುಗಿಸಿದರು. ಕೆಆರ್ಎಸ್ ಅಣೆಕಟ್ಟು ಇಂದು ಕೃಷಿ ನೀರಾವರಿ, ಕುಡಿಯುವ ನೀರು, ವಿದ್ಯುತ್ ಉತ್ಪಾದನೆ ಹಾಗೂ ಪ್ರವಾಸೋದ್ಯಮಕ್ಕೆ ಪ್ರಮುಖ ಕೇಂದ್ರ. ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿ ಭಾಗಕ್ಕೂ ನೀರು ಪೂರೈಕೆ ಮಾಡುತ್ತದೆ. ಮೈಸೂರು ಜಿಲ್ಲೆಯ ತೋಟಗಾರಿಕೆ ಕ್ಷೇತ್ರದ ಹೃದಯ ಭಾಗ. ಬೃಂದಾವನ ಉದ್ಯಾನವನ, ಸಂಗೀತದ ನೀರಿನ ಝರಣೆ, ಪ್ರವಾಸಿಗರ ಆಕರ್ಷಣೆಯ ಕೇಂದ್ರ. ಇತಿಹಾಸದ ಪಾಠ: ಕೆಆರ್ಎಸ್ ಅಣೆಕಟ್ಟು ಇಂದಿಗೂ ಸರ್ ಎಂ ವಿಶ್ವೇಶ್ವರಯ್ಯನವರ ದೂರದೃಷ್ಟಿ, ಪರಿಶ್ರಮ ಮತ್ತು ಭಾರತ ನಿರ್ಮಾಣದ ಸಂಕೇತವಾಗಿದೆ. ಈ ಅಣೆಕಟ್ಟು ಇಂದು ಲಕ್ಷಾಂತರ ಜನರಿಗೆ ಜೀವದಾಟಿಯಾಗಿದೆ. ಇದಿಷ್ಟು ಕೆಆರ್ಎಸ್ ಡ್ಯಾಂನ ವಿವರ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.